ತುಂಬ ಜನ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಇನ್ನೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಯಾಕೆ ಮಾಡ್ತಿಲ್ಲ? ಬೆಂಡೆತ್ಬಿಡ್ತೀನಿ ಸರ್. ವೆಂಕಟ್ ಬಂದ ಸರ್, ನಮ್ಮಣ್ಣ BCCI ವೆಂಕಟ್ ಸರ್. BCCI ವೆಂಕಟ್ ಅಲಿಯಾಸ್ ಬೆಟ್ಟಿಂಗ್ ವೆಂಕಟ್. ಮ್ಯಾಚ್ ಇಂಟ್ರೆಸ್ಟಿಂಗ್ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. BCCI ಅವರು ಯುವರಾಜ್ ಸಿಂಗ್, ವೀರೇಂದ್ರ ಸೆಹ್ವಾಗ್ನ ತುಳಿತಾ ಇದ್ದೀರಾ. BCCI ಅವರು ತುಳಿತಾ ಇದ್ದೀರಾ, ಬೇರೆ ಯಾರೂ ಅಲ್ಲ. ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದಿದ್ದರೆ ಅವ್ರ ಮ್ಯಾಚ್ ನೋಡಿದ್ದೀರಾ, ಅವರಿಬ್ಬರು ಆಡೋದನ್ನು ನೋಡಿ ಖುಷಿ ಪಟ್ಟಿದ್ದೀರಾ, ಅವ್ರು ಸಿಕ್ಸರ್ಗಳು ಹೊಡೆದಾಗ ಮೆಚ್ಕೊಂಡಿದ್ದೀರಾ. ಅವ್ರನ್ನ ವಾಪಸ್ ಟೀಮಿಗೆ ತಗೋಬೇಕು. ಅರ್ಥ ಆಯ್ತಾ? ನೀವು ಆಡಿಸಿಲ್ಲ ಅಂದರೂ ಅವ್ರೇನು ಆಡೋದು ನಿಲ್ಲಿಸಲ್ಲ, ನೀವು ಆಡಿಸಿಲ್ಲ ಅಂದರೂ ಅವ್ರೇನು IPL ಆಡದೇ ಇರಲ್ಲ, ಅವರೇ ಕೋಟ್ಯಾಧಿಪತಿ. ಅರ್ಥ ಆಯ್ತಾ? ಬಟ್ ನಾನು ಎಕ್ಕಡ ಕೂಡ ವರ್ಲ್ಡ್ ಕಪ್ ಮ್ಯಾಚ್ ನೋಡಲ್ಲ, ನಾನು ಎಕ್ಕಡ ಕೂಡ ಈ ಮ್ಯಾಚ್ ಮೇಲೆ ಬೆಟ್ಟಿಂಗ್ ಆಡಲ್ಲ. ಅರ್ಥ ಆಯ್ತಾ? ಅವರಿಬ್ಬರು ಸೇರಿ 2 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿಲ್ವಾ? ಹೈಲೈಟ್ಸ್ ನೋಡಿ, ಎಲ್ಲ ಥರ ಇಂಟ್ರೆಸ್ಟಿಂಗ್ ಆಗೇ ಇದೆ. ಸೆಲೆಕ್ಟರ್ಸು ನೀವು ಏನಂತೀರಾ? ಇಂಡಿಯಾ ಟೀಮ್, ಅದು ಇಂಡಿಯಾ ಟೀಮು ಉದ್ಧಾರ ಮಾಡ್ಬೇಕು. ಏನ್ರಿ ಮಾಡೋದು ನೀವು ಉದ್ಧಾರ? ಅವರಿಬ್ಬರಿಂದ ರೀ ಇಂಡಿಯಾ ಟೀಮ್ ಉದ್ಧಾರ ಆಗಿದ್ದು, ಅವರಿಬ್ಬರಿಂದ ರೀ ಇಂಡಿಯಾ ಟೀಮ್ ಇದ್ದಿದ್ದು. ವರ್ಲ್ಡ್ ಕಪ್ಗೋಸ್ಕರ ಹೋರಾಟ ಮಾಡಿದ್ದು ಅವರು. ಬೇಕಿತ್ತ ಇವತ್ತು ಈ ಮಾತುಗಳನ್ನು ನಾನು ಆಡೋದು? ಅರ್ಥ ಆಯ್ತಾ? ನಮ್ಮಪ್ಪ ಕಷ್ಟಪಟ್ಟು ದುಡ್ದಿದ್ದಲ್ಲ ದುಡ್ಡಿದು. ನಮ್ಮಪ್ಪ ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟಿದ್ದಲ್ಲ ದುಡ್ಡಿದು. ಅವ್ರಿವ್ರ ಹತ್ರ ಸಾಲ ಮಾಡಿಲ್ಲ. ನಮ್ಮಪ್ಪ ಬಕಾಡಿ ಕುದುರೆ ಬಾಲ ಕಟ್ಟಿರೋ ದುಡ್ಡಿದು, ಅಂದರ್ಬಾರ್ ದುಡ್ಡಿದು, ನಮ್ಮಪ್ಪ ದುಡ್ಡೇ ಇದು. ಬಟ್ ಒಂದು ಹೇಳ್ತಾ ಇದ್ದೀನಿ, ಇಬ್ಬರು ಕಿಲಾಡಿ ಪ್ಲೇಯರ್ಸ್ನ ತುಳಿತಾ ಇದ್ದೀರಾ. ನಾನು ಬೆಟ್ಟಿಗೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ, ಅಷ್ಟು ಮ್ಯಾಚ್ ಬೆಟ್ಟಿಂಗ್ ಆಡಿದ್ದೀನಿ, ಸೋತಿದ್ದೀನಿ. ಆದರೂ ನಾನೇನು ಬೆಟ್ಟಿಂಗ್ ಆಡೋದು ನಿಲ್ಲಿಸಿದ್ದೀನಾ? ಒಂದು, ಅವ್ರ ಬ್ಯಾಟಿಂಗ್ ಸ್ಟೈಲ್ ಚೆನ್ನಾಗಿಲ್ವಾ? ಅವ್ರ ಆಟಗಳನ್ನು ನೋಡಿ ನೀವು ಖುಷಿ ಪಟ್ಟಿಲ್ವಾ? 6 ಬಾಲಿಗೆ 6 ಸಿಕ್ಸ್ ಹೊಡೆದಿದ್ದು ನೋಡಿ ಮೆಚ್ಕೊಂಡಿಲ್ವಾ? ಯಾಕೆ ಸೆಲೆಕ್ಟ್ ಮಾಡಲ್ಲ? ಅವ್ರನ್ನ ಸೆಲೆಕ್ಟ್ ಮಾಡ್ತೀರಾ, ಇವ್ರನ್ನ ಸೆಲೆಕ್ಟ್ ಮಾಡ್ತೀರಾ. ಯಾರನ್ನೂ ಮಾಡಬೇಡಿ ಅಂತ ನಾನು ಹೇಳಲ್ಲ, ಇವರಿಬ್ಬರನ್ನ ಯಾಕೆ ಮಾಡ್ತಿಲ್ಲ? ತುಂಬ ನೋವಾಗುತ್ತೆ. ಆದರೂ ನಾನು ಬೇಡ್ಕೊಳ್ಳಲ್ಲ. ನೀವು ಸೆಲೆಕ್ಟ್ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಂದರೂ ಅಷ್ಟೇ. ನಾನು ಖುಷಿ ಪಟ್ಟಿದ್ದು ಒಂದೇ ವಿಚಾರಕ್ಕೆ. ನಮ್ಮ ತಂದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ನೋಡಬೇಕಂದ್ರು, ನೋಡಿದೆ. 2ನೇದು ಬಂದು ಇವನಿಗೆ ಟಿಕೆಟೇ ಸಿಗಲ್ಲ, ಇವನು ಸ್ಟೇಡಿಯಂಗೆ ಬರೋಕ್ಕಾಗಲ್ಲ ಅಂದರು. ಬ್ಲ್ಯಾಕಲ್ಲಿ ತಗೊಂಡೆ 2ನೇದು. 3ನೇದು ಒಳ್ಳೆ ಆಟ ಆಡಿದ್ದಾರೆ. ನಾವು ಬೆಟ್ಟಿಂಗ್ ಆಡೋರೆಲ್ಲ ಎದೆ ತಟ್ಕೊಂಡು ಮೆಚ್ಕೊಂಡಿದ್ದೀವಿ. ಅವತ್ತು ಬಂದಿದ್ರಲ್ಲ 20 ಜನ 30 ಜನ ರಣಜಿ ಮ್ಯಾಚ್ ನೋಡೋಕ್ಕೆ, ಅವರು ನನ್ನ ಫ್ರೆಂಡ್ಸು. ಅವರು ಇವರಿಬ್ಬರು ನಿಜವಾದ ಅಭಿಮಾನಿಗಳು. ಅರ್ಥ ಆಯ್ತಾ? ನನ್ನ ಮಗಂದ IPL ICL ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಬೇಡವೇ ಹೇಳ್ತಾ ಇದ್ದೀನಿ. ವೆಂಕಟ್ ಕ್ರಿಕೆಟ್ ಬೋರ್ಡ್ನೇ ಶುರು ಮಾಡಿಬಿಡ್ತೀನಿ, ಬೆಂಡೆತ್ಬಿಡ್ತೀನಿ. ಇಡೀ ಸೆಲೆಕ್ಷನ್ ಕಮಿಟಿಗೆ ಹೇಳ್ತಾ ಇದ್ದೀನಿ. ಆಚೆ ಕಡೆ ಕಂಟ್ರೀಸಲ್ಲೆಲ್ಲ ಸೆಲೆಕ್ಷನ್ ಚೆನ್ನಾಗೇ ಆಗ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನನ್ನ ಮಗನ ಶೋಕಿಗೋಸ್ಕರ ಬೇಕಾದವ್ರನ್ನ ಸೆಲೆಕ್ಟ್ ಮಾಡೋರನ್ನ ನಾನು ಬಿಡಲ್ಲ. ನನ್ನ ಕೋಪ ನಿಮ್ಗಿನ್ನೂ ಗೊತ್ತಿಲ್ಲ, ಇನ್ನೂ ಏನೇನೋ ಇದೆ. ಇಷ್ಟು ಸಾಕು. ನೀವು ಸೆಲೆಕ್ಟ್ ಮಾಡ್ತಿರೋ ಬಿಡ್ತಿರೋ, ನಾವು ಬೀದಿಲಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಬೆಟ್ಟಿಂಗ್ ಆಡಲ್ಲ. ಕೋಟ್ಯಾಧಿಪತಿ, ಇಂಟರ್ನೆಟ್ ಪ್ಯಾಕ್ ಹಾಕ್ಸಿರೋನು. ನಾನು ರೋಡಿಗೆ ಬರೋಲ್ಲ. ಮನೇಲಿ ಕೂತ್ಕೊಂಡು ಕ್ರಿಕ್ ಬಸ್ಸಲ್ಲಿ ಸ್ಕೋರ್ ನೋಡ್ಕೊಂಡೆ ಬೆಟ್ಟಿಂಗ್ ಆಡೋನು. ನಾನು ಕಸ್ಬನ್ನು ತುಳಿತಾ ಇದ್ದೀರಾ, ಅದು ನಂಗೆ ನೋವಾಗ್ತಾ ಇರೋದು. ನಾನು ಹೇಳಿಲ್ವಾ, ನಾನು ಬೆಟ್ಟಿಂಗಲ್ಲಿ ಪಟ್ಟಿರೋ ಕಷ್ಟ ಅಷ್ಟಿದೆ. ಕಷ್ಟಪಟ್ಟಿದ್ದೀನಿ ಅಂತಲ್ಲ, ಚೆನ್ನಾಗಿ ಆಡ್ತಿದ್ದಾರೆ, ಮತ್ತ್ಯಾಕೆ ಸೆಲೆಕ್ಟ್ ಮಾಡ್ತಿಲ್ಲ? ಅವ್ರ ಆಟ ನೋಡಿ ಚೆನ್ನಾಗಿಲ್ವಾ? ಬಂದು ಕೇಳಿ, ಸ್ಟೇಡಿಯಂ ಗೇಟ್ ಎದುರುಗಡೆ ಕಾಯ್ತಾ ನಿಂತಿರ್ತೀನಿ. ಸ್ಕೋರ್ ಕೇಳಿ, ಕ್ರಿಕ್ ಬಸ್ಸಲ್ಲಿ ನೋಡಿ ಹೇಳ್ತೀನಿ. ನೀವು ಹೇಳಿ, ಅವ್ನು ಫೀಲ್ಡಿಂಗ್ ಸರಿ ಮಾಡ್ತಾ ಇಲ್ಲ, ಅವ್ನು ಬೌಲಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ, ಅವ್ನು ಸ್ಟ್ರೋಕ್ ಸರಿಯಾಗಿ ಹೊಡೆದಿಲ್ಲ, ನೀರು ಕೊಡೋಕೆ ಸರಿಯಾಗಿ ಬಂದಿಲ್ಲ ಅಂತ ಅವಾಗ ಉತ್ತರ ಕೊಡ್ತೀನಿ. ಇಷ್ಟು ಸಾಕು. ನೀವು ಸೆಲೆಕ್ಟ್ ಮಾಡ್ತಿರೋ ಬಿಡ್ತಿರೋ, ನಾವು ಬೆಟ್ಟಿಂಗ್ ಆಡೋದಂತೂ ಬಿಡಲ್ಲ. ಈ ವರ್ಲ್ಡ್ ಕಪ್ ನೋಡಲ್ಲ. ಸೆಲೆಕ್ಟ್ ಮಾಡೋ ಯೋಗ್ಯತೆಯೂ ನಿಮಗಿಲ್ಲ. ಇದೇ ಕೊಡಿ ಸರ್, ನೀವು ಲೈವ್ ಇದೇ ಕೊಡಿ. 3 ಹೊತ್ತು ಊಟ ಅಲ್ಲ, 1 ಹೊತ್ತು ಊಟ, ರಾತ್ರಿ ಸ್ಕೋರ್ ನೋಡೋಕೆ ಇಂಟರ್ನೆಟ್ ಪ್ಯಾಕ್ ಇದ್ರೆ ಸಾಕು. ದಿಲ್ ದಾರ ಬದ್ಕೊಂಡು ನಾನು ನ್ಯೂಜಿಲೆಂಡ್ಗೆ ಹೋಗಿ ಮ್ಯಾಚ್ ನೋಡ್ಬೇಕು ಅನ್ಕೊಂಡಿದ್ದೆ ಸರ್, ಆದರೂ ಬಿಡಲ್ಲ. ನನ್ನ ಮಗನ್ ನೋಡ್ತೀನಿ. ನನ್ನ ಮಗನ್ ಚಿಯರ್ ಗರ್ಲ್ಸ್, ಬ್ರ್ಯಾಂಡ್ ಅಂಬಾಸಿಡರ್ಸ್, ಅವ್ರನ್ನ ಸ್ಟೇಡಿಯಮಿಗೆ ಕರ್ಕೊಂಬಂದು ಕೂರಿಸ್ತೀರಾ. ಪ್ಲೇಯರ್ಸ್ನ ಆಡಿಯನ್ಸ್ನ ಡೈವರ್ಟ್ ಮಾಡ್ತೀರಾ. ನಿಮ್ಮ ಪ್ಲೇಯರ್ಸಿಗೆ ಮಾತ್ರ ಚೆನ್ನಾಗಿ ಆಡಿ ಅಂತ ಹೇಳಿ ಕಳಿಸ್ತೀರಾ. ಮ್ಯಾಚ್ ಆದಮೇಲೆ ಎಂಟರ್ಟೈನ್ಮೆಂಟ್ ಅಂತ ಪಾರ್ಟಿ ಕರ್ಕೊಂಡು ಹೋಗ್ತೀರಾ, ಪಾರ್ಟಿಗೆ ಕುಡಿಸ್ತೀರಾ. ಪಾರ್ಟಿ ಅಲ್ಲ, ಅದು ವಿಷ. ನನ್ನ ಮಗನ್ ಇಡೀ ಸ್ಟೇಡಿಯಂ ಅಲ್ಲಾಡ್ಸೋ ಶಕ್ತಿ ಇರೋ ನಾನು
ಒಂದು ಹೇಳ್ತಾ ಇದ್ದೀನಿ, ನಾನು ಬೆಟ್ಟಿಂಗ್ ಆಡ್ತಿರೋದು ಒಂದು ನಮ್ಮ ಡ್ಯಾಡಿಗೋಸ್ಕರ, ಇನ್ನೊಂದು ಬಾರಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೋಸ್ಕರ. ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ, BCCI ಸೆಲೆಕ್ಷನ್ ಕಮಿಟಿ ಹತ್ರ ಬರ್ತಾ ಇದ್ದೀನಿ. ಯುವರಾಜ್ ಸಿಂಗು ಸೆಹ್ವಾಗ್ನ ಪ್ರೀತಿಸೋ ಜನತೆ ಇದ್ದೀರಾ ಅಲ್ವಾ? ನನ್ನ ಜೊತೆ ಬರ್ತೀರಾ ಅಲ್ವಾ? ತೋರಿಸಿ ನಾಳೆ. ಸರ್ ಇದನ್ನ ಲೈವ್ ಮಾಡ್ಬೇಕು ಸರ್, ನೀವು ಇದನ್ನ ಲೈವ್ ಮಾಡಬೇಕು. BCCI ಅವರು 1:30ಗೆ ಮೀಟಿಂಗ್ ಇಟ್ಟರು, ಅಲ್ಲೂ ತುಳಿದ್ರು. 11:30ಗೆ ಮೀಟಿಂಗ್ ಮಾಡಿ ಮುಗಿಸಿದ್ದಾರೆ. ನಂಗೆ ಬೇಜಾರಾಗಲ್ವಾ? ಬರ್ತಾರೆ ಸರ್ 15 ಜನ 20 ಜನ. ಮೊನ್ನೆ ರಂಜಿ ನೋಡಕ್ ಬಂದಿರ್ಲಿಲ್ವಾ? ಬರ್ತಾರೆ 10 ಜನ ಸಾಕ್. ಅಯ್ಯೋ ಒಂದ್ ಹೇಳ್ತೀನಿ ಕೇಳಿ, ನಾನು ಯಾರನ್ನೂ ನಂಬ್ಕೊಂಡು ಬದುಕಿಲ್ಲ. ನಾನು ಬದುಕಿರೋದು ಒಂದು ನಮ್ಮ ತಂದೆ ನಂಬ್ಕೊಂಡು, ಇನ್ನೊಂದು ಬಕಾಡಿ ಕುದುರೆ ನಂಬ್ಕೊಂಡು. ಒಬ್ಬನೇ ಹೋರಾಟ ಮಾಡೋ ಶಕ್ತಿ ಇರೋ ನಾನು. ಅರ್ಥ ಆಯ್ತಾ? ನಾಳೆ 1:30ಗೆ ಮೀಟಿಂಗ್ ಕರಿತಾ ಇದ್ದೀನಿ, ನಮ್ಮ UV ವೀರುಗೋಸ್ಕರ, UV ವೀರು ಮೇಲಿರೋ ಪ್ರೀತಿಗೋಸ್ಕರ. ಈ ವರ್ಲ್ಡ್ ಕಪ್ ಹೋಯ್ತು ಅಂದರೂ ನಾನು ಕೇರ್ ಮಾಡಲ್ಲ. ಒಂದು ನೋವಿದೆ, ನಮ್ಮ UV ವೀರುಗೋಸ್ಕರ ನ್ಯೂಜಿಲೆಂಡ್ಗೆ ಹೋಗಿ ಮ್ಯಾಚ್ ನೋಡೋಣ ಅಂದ್ಕೊಂಡಿದ್ದೆ. ನಿಮಗೆ ಸೆಲೆಕ್ಟ್ ಮಾಡೋ ಯೋಗ್ಯತೆನೇ ಇಲ್ಲ. ನನ್ನ ಮಗನ್ ಸೆಲೆಕ್ಷನ್ ಕಮಿಟಿನ ಬದಲಾಯಿಸ್ಬೇಕು. ನನ್ನ ಮಗನ್ ಎಂತೆಂಥ ಸೆಲೆಕ್ಟರ್ಸ್ ಇದ್ದೀರಾ, ಟೈಮ್ ಪಾಸಾ? ಇದಾಗಬೇಕು ಸರ್ ನೀವು ಲೈವ್. ದಯವಿಟ್ಟು ನಾನು ಮೀಡಿಯಾ ಪ್ರೆಸ್ ಅವ್ರನ್ನ ಯಾವತ್ತೂ ಬೈಯಲ್ಲ. ನೀವು ಹಾಕಿ ಪ್ರೋತ್ಸಾಹ ಕೊಟ್ಟಿದ್ದೀರಾ ನನಗೆ. 15 ಜನ ಸೆಲೆಕ್ಟ್ ಮಾಡಿದ್ದೀರಾ, ಮಾಡಿ. ಇವರಿಬ್ರನ್ನ ಯಾಕೆ ಮಾಡಿಲ್ಲ? ಈ ಮ್ಯಾಚ್ ಬೆಟ್ಟಿಂಗ್ ಇಲ್ಲದೆ ನೋಡ್ತೀರಾ? ನನ್ನ ಮಗನ್ ಕಿತ್ತೋಗಿರೋ ಟೀಮ್ ನೀವೇ ಆಡ್ಕೋ ಹೋಗಿ ಬೆಟ್ಟಿಂಗು. ನನ್ನ ಮಗನ್ ಶೋಕಿಗೋಸ್ಕರ ಸೆಲೆಕ್ಟ್ ಮಾಡ್ತೀರಾ ಟೀಮ್ಗಳನ್ನ. ಇದು ಕೊಡ್ಬೇಕು. ನನ್ನ ಮಗನ್ ತುಳಿತೀರಾ ಟೀಮು. ಶೋಕಿಗೋಸ್ಕರ ಮಾಡ್ತಾರೆ ಸೆಲೆಕ್ಟು. ಮಗನ್ ತುಳಿತಾರೆ, ಎಲ್ಲ ಪ್ಲೇಯರ್ಗಳನ್ನ ತುಳಿತಾರೆ. ಸೆಹ್ವಾಗು UV ಬೇಕು. ಈ ಭಾನುವಾರ ನಮ್ಮ ಫ್ಯಾಮಿಲಿ ಬರ್ತಾ ಇದ್ದಾರೆ ಸ್ಟೇಡಿಯಂಗೆ, ನಮ್ಮ ತಂದೆ ಬರ್ತಾ ಇದ್ದಾರೆ. ಅಷ್ಟರವರೆಗೂ ನನ್ನ ತಾಳ್ಮೆ ಅಲ್ಲಿವರೆಗೂ. ನನ್ನ ಫ್ರೆಂಡ್ ರಾಹುಲ್ ಜಿ ಹೇಳ್ದ, ಈ ಬೆಟ್ಟಿಂಗ್ ಎಲ್ಲ ಬಿಟ್ಬಿಡು, ಅಂತರ್ಬಾರ್ ಆಡ್ಕೊಂಡಿರೋಣ ಅಂತ. ಫೋನ್ ಮಾಡಿ ಕೇಳ್ಕೊಳ್ಳಿ ನೀವೇ. UV ವೀರು ಇಬ್ರು ನೊಂದಿದ್ದಾರೆ. ಒಬ್ರಿಗೆ ತಲೆ ಕೂದಲುದ್ರೋಗಿದೆ, ಇನ್ನೊಬ್ರಿಗೆ ಕ್ಯಾನ್ಸರ್ ಇತ್ತು. ಆದರೂ ನೋವನ್ನೆಲ್ಲರೂ ತೋರಿಸಿದಾರ. ಅವರು 2 ವರ್ಲ್ಡ್ ಕಪ್ ಗೆದ್ಕೊಟ್ಟಿಲ್ವಾ? ಆದರೂ ಸೆಲೆಕ್ಟ್ ಮಾಡಲ್ಲ ನನ್ನ ಮಗ.